ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಅಗೈನ್ ನನ್ನ ವ್ಲಾಗ್ ನ ಕಾರ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ವ್ಲಾಗ್ ಏನಂತ ನೀವೆಲ್ಲರೂ ಆಲ್ರೆಡಿ ತಮ್ಲೈನ್ ನೋಡಿದೀರಾ. ಅಂತ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಆಲ್ರೆಡಿ ನೈಟ್ 9 o'clock ಆಗಿದೆ. ಎಂತಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನನ್ನ ಫ್ರೆಂಡ್ದು ಒಂದು ವೆಡ್ಡಿಂಗ್ ಇದೆ. ಮಮ್ಮಿಗೂ ಖುಷಿ ಆಗುತ್ತೆ ಸರ್ಪ್ರೈಸ್ ಮಾಡಿದ್ರೆ ಅಂದ್ಬಿಟ್ಟು ಹೊರಟಿದ್ದೀವಿ. ಬಂದು ಸುಮಾರು ದಿನ ಆಯಿತು, ಹಂಗಾಗಿ ಇವಾಗ ಆಲ್ರೆಡಿ ಹಾಸನಲ್ಲಿ ಇದ್ದೀನಿ. ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಅರ್ಜೆಂಟಲ್ಲಿ ಹೊರಟ್ವಿ ಆ್ಯಂಡ್ ಟೈಮ್ ಬೇರೆ ಆಗಿತ್ತು. ಹಾಗಾಗಿ ಮನೇಲಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಇವಾಗ ಆಲ್ರೆಡಿ ಹಾಸನ್ ಬಿಟ್ಟಿದ್ದೀವಿ. ಹೊಟ್ಟೆ ಹಸಿವಾಗಿತ್ತು ಅಂತ ಊಟಕ್ಕೆ ಒಂದು ಸ್ಟಾಪ್ ಹಾಕಿದ್ವಿ. ಸೊ ಆನ್ ದ ವೇನೇ ಅನಾಗ ಅಂತ ಹೋಟೆಲ್ಲು, ಚಂದ್ರಪಟ್ಟಣ ಬೈಪಾಸ್ ಹತ್ರ ಹೋಟೆಲ್ ಇರೋದು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಇಬ್ಬರು ಫ್ರೈಡ್ ರೈಸ್ ತೊಗೊಂಡ್ವಿ. ಫುಡ್ ವಾಸ್ ವೆರಿ ಗುಡ್, ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಸೊ ತಿಂದ್ಕೊಂಡು ಹೊರಟ್ವಿ. ಅನಿತಾ, ಓ ಅನಿತಾ. ಹಾಯ್ ಪಾಪ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಗುಡ್. ಮತ್ತೇನು ಸಮಾಚಾರ? ಎಲ್ಲ ನಿಮ್ದೇ ಸಮಾಚಾರ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಸರಿ, ಬೆಂಗಳೂರು ಕರ್ಕೊಂಡ್ಬಂದಿರೋದು ಹೆಂಗ್ ಅನಿಸ್ತಿದೆ? ಬೆಂಗಳೂರೇ ನೋಡಿರ್ಲಿಲ್ಲ. ಇದೆ ಬರೀ ಡೌಗಳು ನಿಂದು. ಇದು ನಾಟಕ ಡವ್. ಇದು ಏನಂದ್ರೆ ಮಮ್ಮಿಗೆ ಮದ್ವೆಗೆ ಬರ್ತೀವಿ ಅಂತ ಫಸ್ಟೇ ಹೇಳಿದ್ವಿ. ಆಮೇಲೆ ಲೈಕ್ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು, ಇಲ್ಲ ಮಮ್ಮಿ ಬರ್ತಾ ಇಲ್ಲ, ಅವ್ರಿಗೆ ರಜಾ ಕೊಟ್ಟಿಲ್ಲ ಕೆಲಸ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅವ್ರಿಗೆ ಗೊತ್ತಿಲ್ಲ ನಾವು ಇವಾಗ ಹೋಗ್ತಾ ಇರೋದು, ಸರ್ಪ್ರೈಸಾಗಿ ಹೋಗ್ತಿರೋದು. ಹೆಂಗೆ ರಿಯಾಕ್ಟ್ ಮಾಡೋದೋ ಗೊತ್ತಿಲ್ಲ. ನೋಡೋಣ. ಸೊ ಬೆಂಗಳೂರು ಎಂಟ್ರಿ ಆದ್ವಿ. ಇವಾಗ ಆಲ್ರೆಡಿ ಮಿಡ್ ನೈಟ್ ಆಗಿದೆ. ನಾನು ಯಾವಾಗ ಮಮ್ಮಿ ನೋಡ್ತೀನೋ, ನಾನು ಯಾವಾಗ ಮನೆಗೆ ಹೋಗ್ತೀನೋ ಅಂತ ಈಗರ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಆಗಿಂದನೂ. ಸೊ ಬಿಕಾಸ್ ಮಮ್ಮಿನ ತುಂಬ ಮಿಸ್ ಮಾಡ್ಕೋತಾ ಇದೆ. ಹಾಗಾಗಿ ಆಲ್ರೆಡಿ ಮನೆ ಹತ್ರನೂ ಬಂದಾಯಿತು. ಸೊ ಗುಡ್ ಮಾರ್ನಿಂಗ್. ಆ್ಯಂಡ್ ನಾವು ಅವತ್ತು ನೈಟ್ ಬೆಂಗಳೂರಿಗೆ ಹೊರಟೆ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡೋದಲ್ಲ. ಸೊ ನಾನು ಬಂದಿದ್ದೆ ಮಿಡ್ ನೈಟ್ 2 o'clock ಆಗಿತ್ತು. ಸೊ ಬಂದು ಮಲ್ಕೊಂಡು ತಿರ್ಗಾ ಮಾರ್ನಿಂಗ್ ಎದ್ದೊಳೋದ್ರಿಗೆಲ್ಲ ಲೈಕ್ ಲೇಝಿ ಮಾರ್ನಿಂಗ್ ಥರ ಸ್ಟಾರ್ಟ್ ಆಯಿತು. ಆ್ಯಂಡ್ ಸ್ವಲ್ಪ ಹೊರಗೂ ಕೆಲಸ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. 7:15 ಆಗಿದೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ಇವತ್ತು ನನ್ನ ಫ್ರೆಂಡ್ ವೆಡ್ಡಿಂಗ್ ಇದೆ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ವೆಡ್ಡಿಂಗ್ ಒಂದು ಖುಷಿ. ಆ್ಯಂಡ್ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಸೊ ಒಂಥರ ಮೀಟಪ್ ಥರ ಆಗುತ್ತೆ. ಇವತ್ತಿನ ಡೇ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಐ ಹೋಪ್ ಫಾರ್ ಅ ಗುಡ್ ಡೇ. ನಾನು ಇವತ್ತು ಮೈಸೂರಲ್ಲಿ ಕುತ್ಕೊತಾ ಇದ್ದೀನಿ ಮದುವೆಗೆ. ಸೊ ಬನ್ನಿ ಹೇಗೆ ಕಾಣ್ತೀನಿ ಅಂತ ತೋರಿಸ್ತೀನಿ.
ಮನೇಲಿ ಒಂದು ಶೂಟ್ ಮಾಡಿದ್ದೆ. ಕುತ್ಕೊಂಡು ಸನ್ಲೈಟ್ಗೆ ಸನ್ಕಿಸ್ಟ್ ವಿಡಿಯೋ ತಗೋತಾರೆ ಕಂಟೆಂಟ್ಗೋಸ್ಕರ. ಜನ ಏನ್ ಮಾಡಕ್ಕೂ ರೆಡಿ, ಬರಲ್ಲ ಅಂತ ಹೇಳ್ಬಿಟ್ಟು ಮೈ ಹೋಮ್ ಸ್ವೀಟ್ ಹೋಮ್ ಆ್ಯಂಡ್ ದಿಸ್ ನಾವು ಆ್ಯಕ್ಚುಲಿ ಸಿಸ್ಟರ್ಸ್ ಆಗಬೇಕಿತ್ತು. ಇವಳು ಎವ್ರಿ ಚಬ್ಬಿ ಗರ್ಲ್ ನೀಡ್ಸ್ ಸ್ಕೆಲಿಟನ್ ಫ್ರೆಂಡ್ ಅಂತ ನಾನು. ಅವಳು ಚಬ್ಬಿ ಇದ್ಲು, ಬಟ್ ಈಗ ಜಿಮ್ ವರ್ಕೌಟ್ ಅಂತ ಮೇಂಟೈನ್ ಮದುವೆ ಆಗಬಾರ್ದು ಅಂತ ಸಣ್ಣ. ಮದುವೆ ಆದ್ಮೇಲೆ ದಪ್ಪ ಆಗ್ತೀವಿ ಬಿಡು. ರೆಡಿ ಆಗಿರೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಮನೆಯಿಂದ ಹೊರಡು ನನ್ನ ಹತ್ರ ಸ್ಟೋರೇಜ್ ಇಲ್ಲ ನಂದು, ಪ್ಲೀಸ್. ಹೋಗಿತ್ತು, ಹಾಗಾಗಿ ಮನೆಯಲ್ಲಿ ಹೊರಟಿದ್ದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಆಲ್ರೆಡಿ ಯಶವಂತಪುರ ಹತ್ತತ್ರ ಇದ್ದೀವಿ. ಸೊ ಇನ್ನೊಂದು 10 ಮಿನಿಟ್ಸ್ ಅಲ್ವೇನೆ, ಇನ್ನೊಂದು 10-12 ಮಿನಿಟ್ಸ್ ಇದೆ ಅಷ್ಟೇ ರೀಚ್ ಆಗೋಕ್ಕೆ. ಸೊ ನಾನು, ನಂದುಮಾ ಆ್ಯಂಡ್ ಸಂಚು 3 ಜನನೂ ಹೋಗ್ತಾ ಇದ್ದೀವಿ. ರೆಕಾರ್ಡಿಂಗ್ ಎಲ್ಲ ಇದೆ. ಐ ಆಮ್ ಫೈನ್. ಯೂಟ್ಯೂಬ್ ನೋಡ್ತಾ ಇದ್ದೀರಾ ನಂದು ಹೆಂಗ್ ಬರ್ತಿದೆ? ಓಕೆ, ಮದುವೆ ಯಾವಾಗ? ಮೇಬಿ ವರ್ಷ. ಏನು ಗೊತ್ತಾ ಗೈಸ್, ನನಗೆ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೂ ಬಿಸಿ ಇರ್ತಿಲ್ಲ ಫೋನಲ್ಲಿ. ಯಾರು ಕಾಲ್ ಮಾಡ್ತಾರೆ ಅಂದರೆ ನಮ್ಮ ಅಮ್ಮ ಕಾಲ್ ಮಾಡ್ತಾರೆ. ಆ್ಯಕ್ಚುಲಿ ಅಮ್ಮ ಅಂತ ನಮಗೆ ಕವರ್ ಅಪ್ ಮಾಡ್ತಾಳೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್. ಜೋರಾಗಿ ಹೇಳ್ಬೇಕು. ರೆಡಿ 1 2 3. ಫೋಟೋ ತಗೋತಾ ಇರೋದಂತೆ ಗೈಸ್. ಇದೆಲ್ಲ ಸ್ಕ್ರಿಪ್ಟೆಡ್ ಗೈಸ್, ಯಾವುದು ನ್ಯಾಚುರಲ್ ಅಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಂಬರ್ ಕೊಡ್ತೀನಿ ಅಂದ್ರೆ ನಾನು ಬೇಡ, ನಾನು ಇನ್ಸ್ಟಾಗ್ರಾಮಲ್ಲಿ ಮೋಸ, ವಂಚನೆ. ಅವಾಗ ಸಿಕ್ಕಾಗ ಮೈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಕಮೆಂಟ್ ಮಾಡ್ತೀನಿ, ಕಾಮೆಂಟ್ಸ್ ಆಫ್ ಮಾಡ್ತೀನಿ. ನೋಡಪ್ಪ, ಹುಡುಗಿ ಮೆಹಂದಿ ತೋರಿಸ್ತಿದ್ದಾಳೆ. ಆಗ್ದಲ್ಲ ಕಣ್ರಪ್ಪ. ಸುಸ್ತಾಯ್ತಾ? ನಿಜ ಸುಸ್ತಾಗಿಲ್ವಾ? ಈ ತರ ಎಂಟಿ ಇದ್ರೆ ಸುಸ್ತಾಗದೆ ಇರುತ್ತಾ? ನಿನ್ನಂತ ಎಂಟಿ ಇರೋದಕ್ಕೆ, ಇವರಂತ ಗಂಡ ಇರೋಕ್ಕೆ ನೀವು ಅನ್ಭೋಗಿಸ್ತಾ ಇದ್ದೀರತ್ತಾನೆ. ನಿಜ ಹೇಳಿ. ಊಟಕ್ಕೆ ಹೋಗೋಣ. ಕಮ್ ತೊಳೆ ಒಂಚೂರು ಹಂಚಿಕೆ ತೊಳೆ, ಬೇಗ ಮದುವೆ ಆಗಲಿ. ಸೊ ವಿ ಆರ್ ಡನ್ ಫಾರ್ ದ ಡೇ. ಮುಗೀತು, ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟನೂ ಆಯಿತು, ಊಟನೂ ತುಂಬ ಚೆನ್ನಾಗಿತ್ತು. ಸೊ ಹಾಯ್ ನಂದು, ಹೆಂಗಿತ್ತು ಮದುವೆ? ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಅಷ್ಟೇ ಗೈಸ್, ದಟ್ಸ್ ಇಟ್ ಫಾರ್ ದ ಡೇ. ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಅವಳು ಚಿಕ್ಕಮಗಳೂರಿಗೆ ಹೋಗಿದ್ದಾಳೆ, ನಾನು ಚಿಕ್ಕಬಳ್ಳಾಪುರ ಹೋಗಿದ್ದಾಳೆ. ಸೊ ಇಟ್ ವಾಸ್ ಅ ಗುಡ್ ಡೇ ಅಲ್ಲ? ಚೆನ್ನಾಗಿತ್ತು ಡೇ. ಆಫ್ಟರ್ ಲಾಂಗ್ ಟೈಮ್ ರೆಡಿ ಆಗಿತ್ತು. ನಮ್ಮ ಅಣ್ಣನ ಮದುವೆಗೂ ನಾನು ರೆಡಿ ಆಗಿತ್ತು, ಅಷ್ಟು ಟೈಮು ಇರಲಿಲ್ಲ. ಸೊ ರೆಡಿ ಆಗಿದ್ದು ಒಂಥರ ಖುಷಿ ಅಷ್ಟೇ ಗೈಸ್. ಸೊ ಯು ಆರ್ ಡನ್ ಫಾರ್ ದ ಡೇ. ಬಾಯ್. ಏರ್ ಡ್ರಾಪ್ ಮಾಡ್ಕೋತೀವಿ. ಡನ್ ಫಾರ್ ದ ಡೇ. ಬಾಯ್. ನನಗೆ ಡನ್ ಫಾರ್ ದ ಡೇ. ಪ್ರಾಪರ್ಲಿ ಅವಳಿಗೆ ಇರುತ್ತೆ. ಬಾಯ್. ಬಾಯ್.
ಸೊ ಎಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಆ್ಯಂಡ್ ಬರುವಾಗಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಯಜಮಾನ್ರನ್ನ ಕೇಳಿದೆ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ನಲ್ಲ ಹೇಗೆ ಕಾಣ್ತಾ ಇದೆ ಅಂತ. ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ನೋಡ್ಕೊಂಬನ್ನಿ. ಸೊ ಎಸ್, ನೋಡಿದ್ರಲ್ಲ ಯಾವ ಸಾಂಗ್ ಹೇಳಿದ್ರು ಅಂತ. ಅವ್ರಿಗೆ ನನ್ನ ಟ್ರೆಡಿಷ್ನಲ್ ಅಟೈರಲ್ಲಿ ನೋಡೋದಂದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಯಾವುದಾದ್ರೂ ಅಕೇಶನ್ಸ್ ಕಾಯ್ತಾ ಇರ್ತೀನಿ, ಲೈಕ್ ಸ್ಯಾರಿ ಉಡೋಕ್ಕೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ. ಆ್ಯಂಡ್ ಎಸ್, ನಂಡೇ ಮಾತ್ರ ಸೂಪರ್ಬ್ ಆಗಿತ್ತು. ಬಿಕಾಸ್ ಮಮ್ಮಿ ಜೊತೆ 2 days ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಆ್ಯಂಡ್ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಎಸ್, ಫ್ರೆಂಡ್ಸ್ ಜೊತೆ ಮೀಟಪ್ ಆಗಲಿ, ಮದುವೆ, ಪ್ರತಿಯೊಂದು ಚೆನ್ನಾಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.